ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪಾರಾಯಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ 2 ವೀಕ್ಸ್ ಮೇಲೇ ಆಯಿತು. ತುಂಬ ಖುಷಿಯಾಗಿದೆ. ಎವ್ರಿ ಡೇ ನನ್ನ ಈ ಯೂಟ್ಯೂಬ್ ಜರ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸೈಟೆಡ್ ಆಗಿದೆ, ಸೋ ಮಚ್ ಎಕ್ಸೈಟ್ಮೆಂಟ್ ಇದೆ ನನ್ನ ಈ ಜರ್ನಿಲಿ. ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ. ತುಂಬ ಚೆನ್ನಾಗಿ ಆಗ್ತಿದೆ ವ್ಲಾಗ್ಸು, ತುಂಬ ಚೆನ್ನಾಗಿ ಅನ್ನೋಕ್ಕಿಂತ ಸೂಪರ್ ಡೂಪರ್ ಆಗಿ ಅಂತಲೇ ಹೇಳ್ತಿದ್ದಾರೆ. ತುಂಬಾ ಖುಷಿ ಇದೆ ನನಗೆ. ಸೊ ಫಸ್ಟ್ ಆಫ್ ಆಲ್ ಇದೆಲ್ಲನೂ ನಿಮ್ಮಿಂದನೇ ಕಾರಣ. ಅದಕ್ಕೆ ನಿಮಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದಾರೆ, ನನ್ನ ಸಬ್ಸ್ಕ್ರೈಬ್ಸ್ ಆಗಿದ್ದಾರೆ, ನನ್ನ ಲೈಕ್ ಶೇರ್ ಕೊಡ್ತಿದ್ದಾರೆ, ಸೊ ನಂಗೆ ಲೈಕ್ ಮಾಡ್ತಿದ್ದಾರೆ, ನನ್ನ ವೀಡಿಯೋಸ್ಗಳನ್ನ ಇಷ್ಟಪಟ್ಟು ಶೇರ್ ಮಾಡ್ತಿದ್ದಾರೆ. ಸೊ ಇವರೆಲ್ಲರಿಗೂ ನನ್ನ ಮನಸ್ಪೂರ್ವಕವಾಗಿ ಖುಷಿಯಾಗಿ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನಂತ ಅಂದರೆ, ಈ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿಯಲ್ಲಿ ನನಗೆ ಕಂಫರ್ಟ್ ಝೋನ್ ಕೊಟ್ಟಿದ್ದೀರಾ ನೀವೆಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ನನಗೆ ಕಾಲ್ ಬರುತ್ತೆ, ತುಂಬ ಚೆನ್ನಾಗಿ ಹೋಗ್ತಿದೆ, ಇನ್ನೂ ಚೆನ್ನಾಗಿ ಮಾಡು. ಸೊ ನಿನ್ನ ಏನಂತಾರೆ ಯೂಟ್ಯೂಬ್ ಚಾನಲ್ಸ್ ನೋಡಿ ಎಲ್ಲರಿಗೂ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಶುರು ಆಗ್ತಾಯಿದೆ. ಸೊ ಇನ್ನೂ ಜಾಸ್ತಿ ಕಂಟೆಂಟ್ ಕೊಡು. ಸೊ ನೀನೇನೇ ತೋರಿಸ್ತಿ ಅದನ್ನೆಲ್ಲ ಇನ್ನೂ ಸೂಪರಾಗಿ, ಇನ್ನೂ ಜಾಸ್ತಿ, ಈಗ ಆಲ್ರೆಡಿ ಸೂಪರಾಗಿ ಬರ್ತಿದೆ, ಇನ್ನೂ ಚೆನ್ನಾಗಿ, ಇನ್ನೂ ಸೂಪರಾಗಿ ತೋರಿಸು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ತುಂಬ ಖುಷಿ ಆಯಿತು ನನಗೆ. ಓಕೆ ಫೈನ್, ಡೆಫಿನೆಟ್ಲಿ ಯಾವಾಗಲೂ ಅಷ್ಟೇ ನಾವು ಜೀವನದಲ್ಲಿ ಗ್ರೋತ್ನ ನೋಡಬೇಕು. ಸೊ ಹೇಗೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಎಲ್ಲರೂ ಮಾಡ್ತೀವಿ ಲೈಫಲ್ಲಿ. ಸೊ ನನ್ನ ಕಡೆಯಿಂದಲೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರಬಹುದು. ಸೊ ಅದನ್ನು ತಿದ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಇನ್ನೂ ಹೆಚ್ಚು ಎಂಜಾಯ್ ಮಾಡಿಕೊಂಡು ಫುಲ್ ಆಫ್ ಹಾರ್ಟ್, ಸೊ ಮನಸ್ಫೂರ್ತಿಯಾಗಿ ನಾವು ಏನೇ ಮಾಡಿದ್ರು ಅದು ಸಕ್ಸಸ್ ಯಾವಾಗಲೂ ಕಾಣುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಇವತ್ತು ತುಂಬಾ ಖುಷಿಯಿಂದ ನಾನು ಏನು ಮಾಡಬೇಕು ಅಂತ ಹೊರಟಿದ್ದೀನಿ, ನಿಮಗೆಲ್ಲ ಏನು ತೋರಿಸ್ಬೇಕು ಅಂತ ಹೊರಟಿದ್ದೀನಿ ಅಂದರೆ, ನೀವು ನನ್ನ ಅಟೈರ್ನ ನೋಡ್ಬೋದು. ನಾನು ಏನು ಹಾಕ್ಕೊಂಡಿದ್ದೀನಿ, ಏಪ್ರಾನ್ ಹಾಕ್ಕೊಂಡಿದ್ದೀನಿ. ಹೌದು, ಏನಕ್ಕೆ ಇವತ್ತು ನಾನು ಸ್ಪೆಷಲ್ ಡಿಶ್ ಕುಕ್ ಮಾಡಬೇಕು ಅಂತಿದ್ದೀನಿ. ಹೆಲ್ದಿ ಕೂಡ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಮಗನಿಗೂ ತುಂಬಾ ಇಷ್ಟ ಆಗುತ್ತೆ, ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಅಡುಗೆ ಬಂದು ಪನ್ನೀರ್ ಬಟರ್ ಮಸಾಲ. ಸೊ ಇವತ್ತು ನಾನು ಪನ್ನೀರ್ ಬಟರ್ ಮಸಾಲಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಕ್ಕೆ ಇನ್ನೇನು ಶುರು ಮಾಡ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಪನ್ನೀರ್ ಬಟರ್ ಮಸಾಲ ನನ್ನ ಮನೇಲಿ ನಾನು ಒಬ್ಬಳೇ ಮಾಡ್ತೀನಿ. ಬಟ್ ಇವತ್ತು ಏನು ಸ್ಪೆಷಲ್ ಅಪ್ಪ ಅದ್ರ ಜೊತೆಗೆ ಅಂದರೆ, ಪನ್ನೀರ್ ಬಟರ್ ಮಸಾಲ ನಾನು ನಿಮ್ಮ ಜೊತೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಕೆಲವೊಂದಷ್ಟು ಮಾತಾಡಿಕೊಂಡು ನಿಮ್ಮ ಜೊತೆ ನಾನು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು, ಸಿಂಪಲ್, ನಾನು ಏನೇ ಮಾಡಿದ್ರು ತುಂಬ ಸಿಂಪಲಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅಡುಗೆ ತುಂಬ ಸಿಂಪಲ್ ಆಗಿರಲ್ಲ, ಅಡುಗೆ ಮಾಡೋ ರೀತಿ ಸಿಂಪಲ್ ಆಗಿರುತ್ತೆ, ಆದರೆ ಆ ಡಿಶ್ ಬಂದು ಸೂಪರ್ ಡೂಪರ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಯಲಿ ಇಟ್ ವಿಲ್ ವರ್ಕ್. ಆಮೇಲೆ ತಿಂತಾನೇ ಇರಬೇಕು ಅನಿಸುತ್ತೆ. ಸೊ ನಾವು ಇದನ್ನು 2 ಟೈಮ್ಸ್ ಇಟ್ಕೊಂಡು ತಿಂತೀವಿ. ಸೊ ನಮ್ಮ ಮನೇಲಿ ನನ್ನ ಮಗನಿಗೆ ಪನ್ನೀರ್ ಬಟರ್ ಮಸಾಲ ಮಾಡ್ತಿರ್ಬೇಕಾನೆ ಬರ್ತಾನೆ, ಅಮ್ಮ ಸ್ಮೆಲ್ ಸಖತ್ತಾಗಿ ಬರ್ತಿದೆ, ಏನಮ್ಮ ಅಂತ ಅವ್ನು ಕೇಳಲ್ಲ, ಪನ್ನೀರ್ ಬಟರ್ ಮಸಾಲೆ ಮಾಡ್ತಿದ್ಯಾ ಅಂತಾನೆ. ಸೊ ಅವಾಗ ನಂಗೆ ಖುಷಿ ಆಗುತ್ತೆ, ವಾ ನಾನು ಮಾಡ್ತಿರೋ ಡಿಶ್ ಏನು ಅಂತ ಕಂಡುಹಿಡಿಯೋಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಲ್ಲ ಅಂತ ಖುಷಿ ಆಗುತ್ತೆ. ಸೊ ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಪನ್ನೀರ್ ಬಟರ್ ಮಸಾಲ. ಫಸ್ಟಿಗೆ ನಾನು ನಿಮ್ಮ ಜೊತೆಗೆ ಪನ್ನೀರ್ ಬಟರ್ ಮಸಾಲಾಗೆ ಏನೇನು ಬೇಕು, ಯಾವ್ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು ಐಟಮ್ಸ್ನ ಅಂತ ಪ್ರಿಪರೇಷನ್ ಜೊತೆಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಬಿಗಿನ್ ದ ಪನ್ನೀರ್ ಬಟರ್ ಮಸಾಲ ವಿತ್ ದೀಪಾರಾಯ.
ಸಖತ್ ಖಾರ ಇದೆ ಈರುಳ್ಳಿ. ಓಕೆ, ಸೊ 2 ಈರುಳ್ಳಿನ ನಾನು ಇವತ್ತು ಸಿಪ್ಪೆ ತಗೊಂಡಿದ್ದೀನಿ. ಓಕೆ ಫೈನ್ ದೆನ್ ಇಲ್ಲಿ ಕೂಡ ಪ್ಲೇಟ್ ಮೇಲೆ ನೆಕ್ಸ್ಟು 3 ಟೊಮ್ಯಾಟೋಸ್ ವಾಶ್ ಮಾಡ್ಕೊತೀನಿ. ಈರುಳ್ಳಿ ತುಂಬ ಖಾರ ಇದೆ, ಕಣ್ಣು ಉರಿತಿದೆ ಅಂದಾಗ ನಾವೊಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಸೊ ಈರುಳ್ಳಿನ ಸಿಪ್ಪೆ ತೆಗೆಯೋಕೆ ಮುಂಚೆ ನಾವು ನೀರಲ್ಲಿ ಹಾಕಿ ನೆನೆಸಿ ತೆಗೆದು ಕಣ್ಣು ಉರಿಯಲ್ಲ. ಇವತ್ತು ನಾನು ಎಕ್ಸಾಕ್ಟ್ಮೆಂಟಿಂದ ಮರ್ತುಬಿಟ್ಟೆ, ಅದಕ್ಕೆ ಈರುಳ್ಳಿ ಸಿಪ್ಪೆ ತೆಗೆದಾದ್ಮೇಲೆ ಈರುಳ್ಳಿನ ಹಾಫ್ ಕಟ್ ಮಾಡಿ ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಬೇಕು, ಓಕೆನಾ? ಅದು ಖಾರ ಬಿಟ್ಕೊಳ್ಳುತ್ತೆ. ಸೊ 3 ಟೊಮೆಟೊ ತೊಳ್ಕೊಂಡಿದ್ದೀನಿ. ಇದನ್ನು ನಾನು ನಿಮಗೆ ತೋರಿಸ್ತೀನಿ ಡೀಟೇಲ್, ಓಕೆನಾ? ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ನಿಜವಾಗಿ ಅಂತ. ಇದು ಸುಮ್ಮನೆ ಹಾಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹಾಗೆ ತೋರಿಸೋಣ ಅಂತ. ಸೊ ಇದು ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆ, ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ ಫೈನ್, ವಿ ಕ್ಯಾನ್ ಯೂಸ್ ಇಟ್ ಅಲ್ವಾ ನಾವು. ಹಾಂ, ನಾನು ಕಿಚನಲ್ಲಿ ಯಾವುದೇ ರೀತಿಯಾದ ಅಡುಗೆ ಮಾಡಬೇಕಾದ್ರೆ ಮೆಸ್ಸಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನೀಟಾಗಿ ಎಲ್ಲ ಸಿಪ್ಪೆಗಳನ್ನ ತೆಗೆದು ಈ ಬೌಲಲ್ಲಿ ಹಾಕ್ತೀನಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೊತ್ತು ನೆನೆಸೋಕ್ಕೆ ನೋಡಬೇಕು. ಸಾರಿ, ತುಂಬ ಸೌಂಡ್ ಆಗ್ತಿದೆ. ಓಕೆ, ಸೊ ನಾನು ಇವಾಗ ಸ್ವಲ್ಪ ನೀರು ಹಿಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೆನೆಸೋದಕ್ಕೆ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ನಾವು ನೆನೆಸ್ತಿದ್ದೀವಿ. ಆಮೇಲೆ ತೊಳ್ಕೊತೀನಿ ನಾನು. ಸ್ವಲ್ಪ ಮಣ್ಣು ಗಲೀಜೆಲ್ಲ ಇರುತ್ತಲ್ಲ ಅದೆಲ್ಲ ಬಿಡುತ್ತೆ ನೀರಲ್ಲಿ. ಓಕೆ ಹಾಂ, ಸೊ ಕೊತ್ತಂಬರಿ ಸೊಪ್ಪನ್ನ ನೆನೆಸಾಯಿತು. ನೀವೇನು ಕಿಚನ್ ಶೆಲ್ಫ್ ಮೇಲೆ ಏನಾದರೂ ಮಣ್ಣು ಥರ ಬಿದ್ದಿದ್ರೆ ಕೊತ್ತಂಬರಿ ಸೊಪ್ಪು ಅದನ್ನಾಗಲೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಇನ್ನೊಂದ್ಸರಿ ನಾವು ಚಾಕು ತೊಳ್ಕೊಬೇಕು ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಮಣ್ಣಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀನಿ ಅದಕ್ಕೆ. ಸೊ ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊತೀನಿ. ಫಸ್ಟು ಹೇಗೆ ಕಟ್ ಮಾಡ್ಕೊತೀನಿ, ಒಂದು ಬಿಗ್ ಪೀಸ್, ಓಕೆನಾ? ಸೊ ಈ ಥರ ಬಿಗ್ ಪೀಸ್ ಆಗಿ ಕಟ್ ಮಾಡ್ಕೊತೀನಿ ನಾನು ಈರುಳ್ಳಿನ. ಏನಕ್ಕೆ ಅಂತಂದರೆ ನಾವು ಇವಾಗ ಟೊಮೆಟೊ ಈರುಳ್ಳಿನ ಫ್ರೈ ಮಾಡ್ಕೊತೀವಿ. ಇದನ್ನು ಮಿಕ್ಸಿಗೆ ಹಾಕಬೇಕು, ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊತಾ ಇದ್ದೀನಿ. ಓಕೆ, ಎಸ್, ಎಲ್ಲರೂ ಕುಕ್ ಮಾಡ್ತಾರೆ, ಎಲ್ಲರೂ ಕುಕ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಹೇಗೆ ಅಡುಗೆ ಮಾಡ್ತೀನಿ, ಸೊ ನಂದು ಕೂಡ ಆಬ್ವಿಯಸ್ಲಿ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮೆಲ್ಲರಿಗಿಂತ. ನೆಕ್ಸ್ಟು ಈಗ 2 ಈರುಳ್ಳಿ ತೊಗೊಂಡಿದ್ದೆ, ಅದು ಕಟ್ ಮಾಡಿ ಆಯಿತು. ನೆಕ್ಸ್ಟ್ ಟೊಮೆಟೊ ಹಣ್ಣು ಕೂಡ ನಾವು ಸೇಮ್ ಬಿಗ್ ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ. ಓಕೆ, ನಾನು ಕಟ್ ಮಾಡ್ತಿರೋದು ನಿಮಗೆಲ್ಲ ಕಾಣಿಸ್ತಿದೆ. ಓಕೆ, ಇಷ್ಟೇ ನಾನು ಅಡುಗೆ ಮಾಡೋದನ್ನ ನಾನು ಒಬ್ಬಳೇ ನೋಡ್ತಿದ್ದೆ. ಸಮಟೈಮ್ಸ್ ನನ್ನ ಮಗ ನೋಡೋನು, ಸಮಟೈಮ್ಸ್ ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಅವ್ರು ನೋಡ್ತಿದ್ರು. ಬಟ್ ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ದೀರಾ ನಾನು ಹೇಗೆ ಕಟ್ ಮಾಡ್ತೀನಿ. ಇದೆಲ್ಲ ಚಿಕ್ಕ ಪುಟ್ಟದೇನೆ, ಬಟ್ ತುಂಬಾ ಖುಷಿ ಆಗುತ್ತೆ ಚಿಕ್ಕ ಪುಟ್ಟನ ಶೇರ್ ಮಾಡ್ಕೊಳ್ಳೋದು. ಸೊ ಟೊಮೆಟೊ ಹಣ್ಣು 2 ಕಟ್ ಮಾಡಾಯಿತು. ನೆಕ್ಸ್ಟು ಇನ್ನೊಂದು ಟೊಮೆಟೊ ಹಣ್ಣಿದೆ, ಲಾಸ್ಟ್ ಟೊಮೆಟೊ ಹಣ್ಣು. ಸೊ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಓಕೆ ಹಾಂ, ಓಕೆ ಡನ್. ಸೊ ಇವಾಗ ನಮ್ಮ ಮಸಾಲ ಐಟಮ್ಸ್ ರೆಡಿ ಆಗಿದೆ. 3 ಟೊಮೆಟೊ ಹಣ್ಣನ್ನ ದೊಡ್ಡ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿನ ದೊಡ್ಡ ಸ್ಲೈಸೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಮಸ್ಟ್ ಆ್ಯಂಡ್ ಶುಡ್ ನನ್ನೆಲ್ಲ ಅಡುಗೆಗಳಿಗೂ ಶಕ್ತಿ ಕೊಡುತ್ತೆ. ನೆಕ್ಸ್ಟು 2 ಬೇ ಲೀಫ್, 1 ಸ್ಟಾರ್, 2 ಲವಂಗ, 2 ಮೆಣಸು, ಕಾಳು ಮೆಣಸು. ಇದೊಂಥರ ಬೇರೆ ಮೆಣಸು ಗೈಸ್, ನಂಗೆ ಹೆಸರು ಗೊತ್ತಿಲ್ಲ. ಸೊ ಇದು ಬಂದು ಕಾಳು ಮೆಣಸು ಒಂದು 3-4 ಧನಿಯಾ, ಮತ್ತು 1 ಬೇಡಿಗೆ ಮೆಣಸಿನ್ಕಾಯಿ ಕಲರ್ಗೆ, ಓಕೆನಾ? ಸೊ ಇಷ್ಟನ್ನು ನಾವಿವಾಗ ಫ್ರೈ ಮಾಡೋಣ ಬನ್ನಿ. ಇವಾಗ ಪಾತ್ರೆ ಕಾದಿದೆ. ನಾನು ಯೂಸ್ ಮಾಡೋದು ಯಾವಾಗಲೂ ದ ಕೋಲ್ಡ್ ಪ್ರೆಸ್ ಆಯಿಲ್, ಕಡಲೆಕಾಯಿ ಎಣ್ಣೆ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3-4 ಸ್ಪೂನ್ಸ್ ಆಗ್ಬೋದೇನೋ ಅಂದಾಜು, ಓಕೆನಾ? ಸೊ ನಮಗೆಲ್ಲ ಹಾಗೆ ರೂಢಿ ಅಲ್ವಾ, ಹಾಗೆ ಅಂದಾಜಿಗೆ ಹಾಕ್ಕೊಂಡು ಎಣ್ಣೆನ. ಓಕೆ, ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ತಿದ್ದ ಹಾಗೇ ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತೀನಿ, ಬೇ ಲೀಫ್ ಮತ್ತು ಸ್ಟಾರ್, ಲವಂಗ. ಸೊ ಆವಾಗಲೇ ಏನೇನು ತೋರಿಸಿದ್ದೆ, ಚಕ್ಕೆ ಲವಂಗ, ಈ ಎಲ್ಲ ಮಸಾಲೆಗಳನ್ನ ಹಾಕ್ಕೊತಿದ್ದೀನಿ. ಓಕೆ, ಸೋಂಪು ಜೀರೆ ಎಲ್ಲ ಮಿಕ್ಸ್ ಆಗಿದೆ. ಓಕೆ ನೋಡಿ, ಚಿಲ್ ಅಂತ ಚಟಪಟ ಥರ ಸೌಂಡ್ ಬರ್ತಿದೆ. ಓಕೆ, ಇವಾಗ ಇದ್ರ ಜೊತೆ ನಾನು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ. ಸೊ ಈ ಮಸಾಲೆನ ನಾವೀಗ ಒಂದು ಸ್ಪೈಸಸ್ನ ಮಿಕ್ಸ್ ಮಾಡೋಣ ಹಾಗೆಯೇ ಒಲೆ ಮೇಲೆ ಇದ್ದಾಗ. ಒಂದು ಐಟಮ್ ಮಿಸ್ ಮಾಡಿದ್ದೀನಿ ನಿಮಗೆ ತೋರಿಸೋದು, ಏನಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮನೇಲೇ. ಸೊ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದೊಂದು ಚೂರು ಬಾಡ್ತಿದ್ದ ಹಾಗೆ ನಾವೇನು ಮಾಡೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಓಕೆ, ಒಂದು 2 ಸ್ಪೂನ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಹಾಗೆ
ಜೆಂಟಲಾಗಿ ಮಿಕ್ಸ್ ಮಾಡೋಣ. ನೋಡಿ ಹೇಗೆ ಬರ್ತದೆ, ಚಟಪಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಚಟಪಟ 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 ಅಂತ ಸೌಂಡ್ ಮಾಡ್ತಾಯಿದೆ. ಓಕೆ, ಇವಾಗ ಸ್ವಲ್ಪ ಹಸಿ ಬಿಡ್ತಾ ಇದೆ. ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿಗಳನ್ನ ಹಾಕೋಣ. ಕೆಲವ್ರಿಗೆ ತುಂಬ ಆನಿಯನ್ ಇಷ್ಟ ಆಗುತ್ತೆ ಅಲ್ವಾ, ಕೆಲವರಿಗೆ ತುಂಬ ಟೊಮೆಟೊ ಹಣ್ಣು ಇಷ್ಟ ಆಗುತ್ತೆ ಅಲ್ವಾ. ನಂತರ ಸೊ ಪನ್ನೀರ್ ಬಟರ್ ಮಸಾಲೆಗೆ ನಾವು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ನಾನಿಲ್ಲಿ ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಸೊ ಯಾವಾಗ ನಾವು ಲೇಡೀಸ್ ಹಾಗೆ ಅಲ್ವಾ, ಒಂದು ಕೆಲಸ ಒಂದೇ ಸತಿ ಮಾಡೋದಕ್ಕಿಂತ ಈ ಒಂದು ಕೆಲಸ ಮಾಡೋದ್ರ ಜೊತೆಗೆ 2, 3, 4 ಕೆಲಸಗಳನ್ನ ಮಾಡ್ತಿರ್ತೀವಿ ಅಲ್ವಾ. ಸೊ ಮಲ್ಟಿ ಟಾಸ್ಕಿಂಗ್ ವುಮೆನ್ ಮೀನ್ಸ್ ಅಂತ ಹೇಳ್ಬೋದು. ಓಕೆ, ಒಂಚೂರು ಹೈ ಫ್ಲೇಮ್ ಮಾಡ್ಕೊತೀನಿ ನಾನೀಗ. ಸೊ ಯಾವಾಗಲೂ ಫ್ರೆಂಡ್ಸ್ ಏನಂದರೆ, ನಾವು ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಈಸಿ. ಸೊ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನಾವು ಟೊಮೆಟೊ ಹಣ್ಣು ಟಕ್ಕಂತ ಹಾಕೋಬೋದು. ಯಾಕೆ ಹೇಳಿ, ಎಲ್ಲ ರೆಡಿ ಆಗಿದೆ ಅಲ್ವಾ. ಸೊ ರೆಡಿ ಆಗಿದಾಗ ಏನು ಯೋಚನೆ, ಆರಾಮಾಗಿ ನಾವು ಫ್ರೈ ಮಾಡಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಫ್ರೈ ಮಾಡ್ತಾ ಹೋಗ್ಬೋದು ಅಲ್ವಾ. ಓಕೆ, ನಾನಂತೂ ಕುಕ್ಕಿಂಗ್ನ ತುಂಬ ಎಂಜಾಯ್ ಮಾಡ್ತೀನಿ ಮಾಡೋದಕ್ಕೆ. ಮೇಯ್ನಾಗಿ ನಾನು ಏನು ಇಷ್ಟಪಡ್ತೀನಿ ಆ ಡಿಶ್ನ ಮಾಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತೀನಿ. ಸೊ ಮನೆಗೆ ಇನ್ನೂ ಯಾರು ಬರ್ತಾರೆ ಅಂತಂದರೆ ಇನ್ನೂ ಎಂಜಾಯ್ ಮಾಡ್ತೀನಿ ನಾನು ಅಡುಗೆ ಮಾಡೋದಕ್ಕೆ. ಸೊ ನೀವೆಲ್ಲರೂ ಹೇಗೆ? ಆಬ್ವಿಯಸ್ಲಿ ಎಲ್ಲರೂ ಕುಕ್ಕಿಂಗ್ನ ಎಂಜಾಯ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲರೂ ಕುಕ್ಕಿಂಗ್ ಮಾಡ್ತಾಯಿದ್ರೆ ತಿನ್ನೋರು ಯಾರು ಅಲ್ವಾ, ತಿನ್ನೋದನ್ನ ಎಂಜಾಯ್ ಮಾಡೋದು ಯಾರು? ನಮ್ಮ ಮನೆಯವರು ಮತ್ತು ನಮ್ಮ ಫ್ರೆಂಡ್ಸು, ಆಮೇಲೆ ಇನ್ಯಾರು ಯಾರ್ಯಾರು ನಮ್ಮ ಮನೆಗೆ ಬರ್ತಾರೆ ಊಟಕ್ಕೆ ಅವರು ಅಲ್ವಾ. ಸೊ ನಾವು ಕೂಡ ಎಂಜಾಯ್ ಮಾಡ್ತೀವಿ. ಬಟ್ ಅಡುಗೆ ಮಾಡಿದವ್ರಿಗೆ ಇಮಿಡಿಯೇಟಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ, ಹೌದಲ್ವಾ. ಸೊ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀರಲ್ವ ಲೈಫಲ್ಲಿ, ಡೆಫಿನೆಟ್ಲಿ. ಬಟ್ ಇದು ಒಂದು ಸ್ವಲ್ಪ ಹೊತ್ತು ಅಂದರೆ ಇಮಿಡಿಯೇಟಾಗಿ ನಮಗೆ ತಿನ್ನೋಕ್ಕಾಗೋದಿಲ್ಲ, ಆದರೆ ಆಮೇಲೆ 1, 2, 3 ಅವರ್ಸ್ ಆದಮೇಲೆ ಅಂದರೆ ಡೆಫಿನೆಟ್ಲಿ ನಾವು ಚೆನ್ನಾಗಿ ಇಳಿಸ್ತೀವಿ ಅಂದರೆ ತಿಂತೀವಿ. ಓಕೆ, ಈಗ ನಾನು ಟೊಮೆಟೊನ ಹಾಕ್ಕೊಂಡೆ. ಇದು ಏನಪ್ಪ, ಪನ್ನೀರ್ ಬಟರ್ ಮಸಾಲಕ್ಕೆ ಆನಿಯನ್ನು ರೋಸ್ಟ್ ಆಗಿರಬಾರ್ದು. ಸೊ ನಾವು ಹಾಫ್ ಫ್ರೈ ಮಾಡ್ಕೋಬೇಕು ಅಷ್ಟೇ, ಯಾಕಂದ್ರೆ ನಾವು ಇದನ್ನು ಮಿಕ್ಸಿಗೆ ಹಾಕ್ತೀವಿ ಅದಕ್ಕೋಸ್ಕರ. ಓಕೆ, ಸೊ ಇವಾಗ ಇದೊಂದು 2 ಮಿನಿಟ್ಸ್ ಅಷ್ಟೇ ಸಾಕು. ಸೊ ಟೊಮೆಟೊ ಹಣ್ಣು ಬೇಗನೆ ಫ್ರೈ ಆಗುತ್ತೆ, ಎಲ್ಲನೂ ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆನಾ. ಸೊ ಇದಾಗ್ತಾ ಇಲ್ಲಿ 2 ನಿಮಿಷದಲ್ಲಿ ಏನು ಕೆಲಸ ಮಾಡ್ಕೋಬೋದು. ಮಿಕ್ಸಿ ಜಾರ್ನ ಎತ್ತಿಟ್ಕೊಳ್ಳೋದು, ಮಿಕ್ಸಿನ ತೊಳೆದಿಟ್ಕೊಳ್ಳೋದು, ಯಾಕಂದರೆ ಮಸಾಲ ಹಾಕಬೇಕಲ್ಲ ಅದಕ್ಕೆ ಆ ಕೆಲಸ ಮಾಡ್ಕೊಳ್ಳೋಣ. ದ ಮೇನ್ ಥಿಂಗ್, ಈ ಫ್ರೈ ಆದಮೇಲೆ ಇಮಿಡಿಯೇಟಾಗಿ ಮಿಕ್ಸಿ ಹಾಕಬಾರ್ದು. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಇದು ಚೆನ್ನಾಗೆ ಆರಿದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಆಗ್ತಾಯಿದೆ. ಇದು ಜಾಸ್ತಿ ಕೈಯಾಡೋದು ಬೇಡ, ಹಾಗೆಯೇ ಅವಾಗವಾಗ ಕೈಯಾಡಿದ್ರೆ ಸಾಕು. ಜಾಸ್ತಿ ಕೈಯಾಡಿದ್ರೆ ಬೇಗ ಬೇಯೋದಿಲ್ಲ. ಎಷ್ಟು ವಿಷಯಗಳು ಗೊತ್ತಲ್ವ ನಮಗೆ ಕಿಚನ್ನಲ್ಲಿ. ಹೌದು, ಇದು ಡೇ 1ಇಂದ ಕಲ್ತಿದ್ದಲ್ಲ. ಅಡುಗೆ ಮಾಡ್ತಾ ಮಾಡ್ತಾ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು, ತುಂಬಾ ದೊಡ್ಡ ವಿಷಯಗಳನ್ನು ನಾನು ಕಲಿತಾ ಇದ್ದೀನಿ. ಹಾಂ ದಕ್ಷಜ ಹುಡ್ಕೊಂಬಂದ ನೋಡಿ. ವಾಸನೆ ಬಂದ್ಬಿಡ್ತಾ ನಿನಗೆ? ಎಸ್, ಇವತ್ತು ನಿನಗೋಸ್ಕರ ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ಮಗನೇ. ಸೊ ನಿಂಗೆ ಇಷ್ಟನಾ ಪನ್ನೀರ್ ಬಟರ್ ಮಸಾಲ? ಎಷ್ಟಿಷ್ಟ? ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾನು ಮಾಡೋದೆಲ್ಲನೂ ತಿಂತಾನೆ. ನನಗೇನಿಷ್ಟ ಆಲ್ಮೋಸ್ಟ್ ಆಲ್ ಎಲ್ಲ ಅದಕ್ಷನ್ಗೂ ಇಷ್ಟ. ಆದರೆ ಅವನಿಗೆ ಪಾಸ್ತಾ ಇಷ್ಟ, ನನಗೆ ಪಾಸ್ತಾ ಇಷ್ಟ ಆಗಲ್ಲ. ಅದು ಒಂದು ಬಿಟ್ಟು ಇನ್ನು ಆಲ್ಮೋಸ್ಟ್ ಆಲ್ ನಾನೇನು ಇಷ್ಟಪಡ್ತೀನಿ ಎಲ್ಲ ಅವನು ಇಷ್ಟಪಡ್ತಾನೆ. ಸೊ ಅದಕ್ಷಜ ಹಂಗ್ರಿನ ಈಗ ಸ್ಮೆಲ್ಲಿಂದ ಅವನು ಹಂಗ್ರಿ ಅಂತಾನೆ. ಓಕೆ ದೋಷ, ಇನ್ ಅದರ್ 5-10 ಮಿನಿಟ್ಸ್ ನಿಂಗೆ ಪನ್ನೀರ್ ಬಟರ್ ಮಸಾಲ ರೆಡಿ ಇರುತ್ತೆ. ಓಕೆನಾ. ಸೊ ಇವಾಗ ಡಿಸ್ಟರ್ಬ್ ಮಾಡಬಾರ್ದು ಮಮ್ಮನಿಗೆ. ಮಮ್ಮ ಎಲ್ಲ ರೆಡಿ ಆದಮೇಲೆ ಕರೀತಾಳೆ. ಓಕೆನಾ, ಹೋಗು. ಹಾಂ, ಐ ಗಿವ್ ಯು.
ಸೊ ಇವಾಗ ನಾನೊಂದು ಸ್ಮಾಲ್ ಬೌಲಿಗೆ ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಹಾಫ್ ಸ್ಪೂನ್ ಗರಂ ಮಸಾಲ, ನೆಕ್ಸ್ಟು ಒಂದು ಸ್ಪೂನ್ ಖಾರದ ಪುಡಿ. ಓಕೆ, ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಏನಕ್ಕೆ? ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್. ಓಕೆನಾ? ಏನಕ್ಕೆ ಹಾಕ್ಕೋತಿದ್ದೀನಿ ಅಂತ ಅಂದರೆ ಇದನ್ನು ನಾನು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇವಾಗೇನು ನಾವು ಈ ಪೌಡರ್ನ ಹಾಕ್ಕೊಂಡಿದ್ವಲ್ಲ ಮಿಕ್ಸ್ ಮಾಡ್ಕೊಂಡು, ಧನಿಯಾ ಪೌಡ್ರನ್ನೂ ಹಾಕ್ಕೋಬೋದು. ಸೊ ನಾನು ಧನಿಯಾ ಪೌಡ್ರ್ ಇಲ್ಲಿ ಹಾಕಿಲ್ಲ. ಸೊ ಇವಾಗ ಮೊಸರನ್ನ ತೊಗೊಳ್ಳೋಣ. ಓಕೆ, 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 4 ಸ್ಪೂನ್. ಈಗ ಮಿಕ್ಸ್ ಮಾಡಿಕೊಂಡು, ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಮೊಸರು ಬೇಕು. ಸೊ ಹಾಕ್ಕೊಳ್ಳೋಣ. ಈಗ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಮೊಸರು ಅಂತ. ಓಕೆನಾ? ಓಕೆ, ನೆಕ್ಸ್ಟು ಈಗ ನಾವೇನೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ, ಈರುಳ್ಳಿ, ಟೊಮ್ಯಾಟೊ ಅದೆಲ್ಲ, ಈರುಳ್ಳಿ, ಟೊಮ್ಯಾಟೊ ಮತ್ತು ಅದರ್ ಸ್ಪೈಸಸ್ ಎಲ್ಲ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ನೀಟಾಗಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಓಕೆನಾ? ಸ್ಮೆಲ್ ತುಂಬ ಚೆನ್ನಾಗಿದೆ ಅದರದ್ದು. ಓಕೆ, ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತಾ ಹೋಗಿರೋ 1 by 1. ಇವಾಗ ಪಾತ್ರೆ ಕಾದಿದೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಒನ್ ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ತಿದ್ದ ಹಾಗೇ ನಾವಿಲ್ಲಿ ಒಂದು ಸ್ವಲ್ಪ ಸೋಂಪು ಜೀರಿಗೆನ ಹಾಕೋಣ. ಓಕೆ, ಯಾವ ಜೀರಿಗೆಯೂ ಪರವಾಗಿಲ್ಲ, ಸೋಂಪು ಜೀರಿಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಯೂಶಲಿ ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಚಿಟಿಕೆ ಖಾರದ ಪುಡಿ. ಏನಕ್ಕೆ ಅಂತ ಅಂದರೆ ಕಲರು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇಲ್ಲಿ ಮೊಸರು, ಖಾರದ ಪುಡಿ, ಅರಿಶಿನ, ಗರಂ ಮಸಾಲ ಪುಡಿ ಎಲ್ಲ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನು ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತೀನಿ. ಓಕೆ, ನೋಡಿ ಸೌಂಡ್ ಬರ್ತಾ ಇದೆ ಅಲ್ಲ. ಚಟಪಟ ಚಟಪಟ ಅಂತ ಹಾರುತ್ತೆ ಗೈಸ್ ಇವಾಗ ಅದು. ಓಕೆ, ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ರೆಡ್ಡಾಗೆ. ಜಾಸ್ತಿ ಖಾರದ ಪುಡಿ ಹಾಕಬೇಕಂತ ಏನಿಲ್ಲ ಕಲರ್ಗೆ, ಚುಟ್ಕಿ ಹಾಕಿದ್ರೆ ಸಾಕು. ನಾವು ಆಲ್ರೆಡಿ ಬೆಡಿಗೆ ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಕಾಶ್ಮೀರಿ ಮೆಣಸಿನ್ಕಾಯಿ ಹಾಕಿದ್ರೆ, ಕಾಶ್ಮೀರಿ ಮೆಣಸಿನ್ಕಾಯಿ ಹಾಕಿದ್ರೂ ಪೌಡರು ತುಂಬ ಇನ್ನೂ ರೆಡ್ಡಿಶ್ ಆಗಿ ಬರುತ್ತೆ. ಸೊ ಇದೊಂದು ಸ್ವಲ್ಪ ಹಸಿ ಬಿಡಬೇಕು. ನಾವಿಲ್ಲಿ ಈ ಒಗ್ಗರಣೆಗೆ ಏನು ಮಸಾಲೆ ಸ್ಪೈಸಸ್ ಐಟಮ್ಸ್ ಹಾಕ್ತಾಯಿಲ್ಲ, ಚಕ್ಕೆ ಲವಂಗ ಅದೆಲ್ಲ ಏನೂ ಹಾಕ್ತಿಲ್ಲ. ಯಾಕಂದರೆ ಆಲ್ರೆಡಿ ಹಾಕ್ಕೊಂಡು ನಾವು ರುಬ್ಬಿರೋದ್ರಿಂದ ಮತ್ತು ನಾವೇನೂ ಹಾಕ್ತಾಯಿಲ್ಲ. ಓಕೆ, ಹಾಂ ನೋಡಿ ಆಯ್ತಿದು ಆಲ್ಮೋಸ್ಟು. ಇವಾಗ ನಾವು ರುಬ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಳೋಣ. ಓಕೆ, ಆಲ್ಮೋಸ್ಟ್ ನಾನು ರುಬ್ಕೊಂಡಿರೋ ಮಸಾಲ ಎಲ್ಲನೂ ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಕಿದೆ ನೋಡಿ ಎಷ್ಟೊಂದು ಮಿಕ್ಸಿಲಿ ಅಲ್ವಾ. ಸೊ ಇದನ್ನು ಸ್ವಲ್ಪ ನೀರು ಆಡಿಸ್ಬಿಟ್ಟು ಹಾಕ್ತೀನಿ. ಮಿಕ್ಸಿಲಿರೋ ಮಸಾಲೆಗಳನ್ನ ನಾನು ವೇಸ್ಟ್ ಮಾಡಲ್ಲ, ನೀರು ಆಡಿಸ್ಬಿಟ್ಟು ಹಾಕ್ತೀನಿ. ಬಟ್ ಇವಾಗಲೇ ಹಾಕಬಾರ್ದು, ಇವಾಗಲೇ ಹಾಕಿದ್ರೆ ಅದು ಹಸಿ ಹೊಡೆಯುತ್ತೆ ತುಂಬಾ. ಸೊ ಈ ಮಸಾಲೆ ನಾನು ರುಬ್ಕೊಂಡಿದ್ದೀನಿ ಅದು ಹಾಕಿದ್ದೀನಲ್ವಾ, ಇದೆಲ್ಲ ಚೆನ್ನಾಗಿ ಒಂದು ಏನು ಹೇಳ್ತಾರೆ 2-3 ನಿಮಿಷ, ಹಾಂ 1-2-3 ಮಿನಿಟ್ಸ್ ಇದು ಮಿಕ್ಸ್ ಆಗಬೇಕು ಚೆನ್ನಾಗಿ. ಓಕೆನಾ? ಕುದಿಬೇಕು ಚೆನ್ನಾಗಿ ಮಸಾಲ. ನಾವು ಹಾಫ್ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದಲ್ವಾ ಟೊಮೆಟೊ ಈರುಳ್ಳಿನ. ಸೊ ಇಲ್ಲಿ ಅದೇ ಮಸಾಲಾನ ಇನ್ನೊಂದು ಹಾಫ್ ಕುದಿಯೋಕೆ ಬಿಟ್ಟರೆ ಚೆನ್ನಾಗಾಗತ್ತೆ ಅದು. ಓಕೆ,
ಬಟರ್ ಹಾಕ್ಬಿಟ್ಟು ಮಾಡ್ಬೋದು. ನಾನು ಇವತ್ತು ಬಟರ್ ಇಲ್ಲ ಮನೇಲಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಓಕೆ, ನಾವಿಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಓಕೆ, ಯಾಕೆ ಲಿಡ್ನ ಕ್ಲೋಸ್ ಮಾಡಬೇಕು ಅಂತ ಅಂದರೆ ಅರೋಮಾ ಏನಿರುತ್ತೆ, ಆ ಮಸಾಲದೆಲ್ಲ ಆಚೆ ಹೋಗಬಾರ್ದು. ಅದು ಹಾಗೆ ಸಾಂಬಾರು ಅಥವಾ ಕರಿ ಏನಿರ್ತೀಯಲ್ಲ, ಆ ಗ್ರೇವಿ ಅದ್ರ ಒಳಗಡೆ ಬಿಟ್ಕೋಬೇಕು. ಓಕೆ, ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಪನ್ನೀರನ್ನ ಹಾಕಬೇಕು. ಸೊ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ನಾನಿಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಕ್ಯೂಬ್ಸ್ ಆಗಿ. ಓಕೆನಾ, ಇಷ್ಟಿಷ್ಟು ದಪ್ಪ ಇದೆ, ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಇಷ್ಟಷ್ಟು ದಪ್ಪ ಕಟ್ ಮಾಡ್ತೀನಿ. ಸೊ ಇವಾಗ ಏನು ನಾನು 2 ಮಿನಿಟ್ಸ್ ಇಲ್ಲಿ ಕಾಯಬೇಕು ಅಂತ ಹೇಳಿದ್ನಲ್ವ ಮಸಾಲ, ಅದು ಕಾದಿದೆ ನೋಡ್ಬೋದು ನೀವೀಗ. ನೋಡಿ ಟಕ ಟಕ ಅಂತ ಬರ್ತಾ ಇದೆ. ಇದಕ್ಕೆ ನಾವು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಓಕೆ, ಪನ್ನೀರನ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಾದ್ರೂ ಹಾಕೋಬೋದು, ಇಲ್ಲ ಅಂದರೆ ಡೈರೆಕ್ಟಾಗಿ ಈ ಥರ ಕಟ್ ಮಾಡಿನೂ ಮಸಾಲೆಗೆ ನಾವು ಹಾಕೋಬೋದು. ವಾವ್, ಪನ್ನೀರ್ ಹಾಗೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಮಸಾಲದಲ್ಲಿ ಮಿಕ್ಸ್ ಆದಾಗ ಇವನು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ವೆರಿ 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 ನೈಸ್. ಓಕೆ, ಇದೊಂದು ಸ್ವಲ್ಪ ಹೈ ಫ್ಲೇಮ್ ಮಾಡ್ತೀನಿ. ಇದೀಗ ಮಸಾಲಾನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆನಾ, ಯೂಶ್ವಲಿ ಪನ್ನೀರ್ನ ಅರ್ಶಿನದಲ್ಲಿ ಉಪ್ಪು ಅರ್ಶಿನ ಎಲ್ಲ ಹಾಕಿ ಮ್ಯಾರಿನೇಟ್ ಕೂಡ ಮಾಡಿ ಹಾಕ್ಬೋದು. ಬಟ್ ನಾನು ನಿಮಗೆ ಮುಂಚೆನೇ ಹೇಳಿದ ಹಾಗೆ ನಾನು ಏನೇ ಅಡುಗೆ ಮಾಡಿದ್ರು ವೆರಿ ಸಿಂಪಲಾಗಿ ಮಾಡ್ತೀನಿ, ಬಟ್ ಹೈ ಟೇಸ್ಟ್ ಇರುತ್ತೆ. ಓಕೆ ಫೈನ್. ನಾನು ಅವಾಗಲೇ ಹೇಳಿದ್ದೆ ಮಿಕ್ಸಿಲಿ ಏನಿದೆ ಮಸಾಲ ಅದನ್ನು ನಾನು ವೇಸ್ಟ್ ಮಾಡಲ್ಲ, ಹಾಕ್ತೀನಿ ನೀರು ಹಾಕಿ ತೊಳ್ದು ಅಂತ. ಸೊ ನೀರು ಹಾಕಿ ತೊಳ್ದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಎಕ್ಸ್ಟ್ರಾ ಮಿಕ್ಸಲ್ಲಿರೋ ಮಸಾಲ ನೀರು ಹಾಕಿಟ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೆಂಟಲ್ ಮಿಕ್ಸ್ ಕೊಡಿ, ಯಾಕಂದರೆ ಪನ್ನೀರ್ ಸ್ಮ್ಯಾಶ್ ಆಗಬಾರ್ದು. ಓಕೆ, ಸೊ ನಾನಿಲ್ಲಿ ಒನ್ ಇಂಡಿಗ್ರೆಂಟ್ ಹಾಕಿಲ್ಲ, ದ ಮೇನ್ ಇಂಡಿಗ್ರೆಂಟ್ ಎರಡು ಏನಪ್ಪ ಅಂದರೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಸೊ ನಾವು ಯೂಸ್ ಮಾಡೋ ಉಪ್ಪು ಯಾವುದು? ರಾಕ್ ಸಾಲ್ಟ್, ದ ಪಿಂಕ್ ರಾಕ್ ಸಾಲ್ಟ್. ಯಾವಾಗಲೂ ಹುಷಾರಾಗಿರಿ, ಪಿಂಕ್ ರಾಕ್ ಸಾಲ್ಟ್ ಯೂಸ್ ಮಾಡ್ಬೇಕಾದ್ರೆ ಜಾಸ್ತಿ ಹಾಕ್ಬಿಡ್ಬೇಡಿ ಒಂದೇ ಸತಿ. ಈ ಸ್ಮಾಲ್ ಸ್ಪೂನಲ್ಲಿ 1 ಸ್ಪೂನ್ನ ಹಾಕೋತಾ ಇದ್ದೀನಿ, ಮತ್ತು ಇನ್ನೊಂದು 1/4 ಸ್ಪೂನ್, ಒಂದು 4-5 ಕಾಳು ಬರೋಷ್ಟು. ಓಕೆ ಫೈನ್. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಆ ಕಲ್ಲುಪ್ಪೆಲ್ಲ ಮಿಕ್ಸ್ ಆಗಲಿ. ಕಲ್ಲುಪ್ಪು ಉಪ್ಪು ಬಿಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟೊತ್ತಿಗೆ ನಾವು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ತಿದ್ದೀನಿ ನಾನು, ಖಾರ ಎಲ್ಲ ಹಿಡೀಲಿ, ಉಪ್ಪು ಖಾರ ಎಲ್ಲ ಪನ್ನೀರ್ಗೂ ಹಿಡೀಲಿ ಅಂತ. ಓಕೆ, ಇವಾಗ ಇದು ಪನ್ನೀರ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಓಪನ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಆಹಾ, ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಉದುರಿಸ್ತಾ ಇದ್ದೀನಿ. ಓಕೆ, ವಾವ್, ನೋಡಿ ಕಲರ್ಫುಲ್ಲಾಗಿ ಕಾಣ್ತಿದ್ದಲ್ಲ, ಈ ಥರ ಗ್ರೀನ್ ವಿತ್ ರೆಡ್. ನೋಡಿ, ನಾವು ಯಾವುದೇ ಫುಡ್ ಕಲರ್ನ ಹಾಕಿಲ್ಲ. ಸೊ ಮೇಯ್ನಾಗೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಡ್ರೈ ಚಿಲ್ಲಿನ ಹಾಕಿದ್ದೀನಿ ಒಂದಷ್ಟೇ. ಯಾವುದೇ ರೀತಿಯಾದ ಹಸಿಮೆಣ್ಸಿನ್ಕಾಯಿನ ನಾನು ಆ್ಯಡ್ ಮಾಡಿಲ್ಲ ಇಲ್ಲಿ ಫ್ಲೇವರ್ಗೆ. ಇಷ್ಟೇ ನಾನು ಹಾಕಿರೋದು. ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಅಷ್ಟೇ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಲೇಬೇಕಂತೇನಿಲ್ಲ, ಹಾಗೆ ಕ್ಲೋಸ್ ಮಾಡಿಟ್ರು ಆಗುತ್ತೆ. ಸೊ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ. ಫೈನ್ ದೆನ್, ಈಗ ನಮ್ಮ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ ಇನ್ ಅನದರ್ 2 minutes. ಓಕೆ, ಸೊ ಕ್ಲೋಸ್ ಮಾಡಿಡೋಣ. ನೆಕ್ಸ್ಟು ಫಿನಿಶಿಂಗ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ತುಂಬ ಹಸುವಾಗ್ತಿದೆ, ಬೇಗನೆ ಆಯಿತು ಪನ್ನೀರ್ ಬಟರ್ ಮಸಾಲ. ಯಾವಾಗಲೂ ಅಷ್ಟು ನಾವು ಯಾರು ಮನೆಗೆ ಬಂದರೂ ನಾವು ಚಟ್ಪಟ್ ಅಂತ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ನಾನು ಪ್ಲೇಟಿಗೆ ಸರ್ವ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ.
ಓಕೆ, ಇವಾಗ ದ ಸ್ಪೆಷಲ್ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಸೊ ಲೆಟ್ಸ್ ಸರ್ವ್. ಓಕೆನಾ? ಸೊ ಇಲ್ಲಿ ಅನ್ನ ಹಾಕಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಆಹಾ, ನೋಡಿ ಇಷ್ಟು ಬಿಸಿ ಬಿಸಿಯಾಗಿದೆ. ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ, ಯಾಕಂದರೆ ನಾವು ಕ್ಲೋಸ್ ಮಾಡಿಟ್ಟಿದ್ವಲ್ಲ ಲಿಡ್ನ, ಅದಕ್ಕೆ. ಈಗ ಒಂದು ಜೆಂಟಲ್ ಮಿಕ್ಸ್ ಕೊಡ್ತಾ ಇದ್ದೀನಿ, ಯಾಕಂದರೆ ನಾವು ಅವಾಗಿಂದ ಮಿಕ್ಸ್ ಮಾಡಿಲ್ಲಲ್ಲ. ಸೊ ಎಲ್ಲ ರೀತಿಯಾಗಿ ಮಿಕ್ಸ್ ಆದರೆ ಮಸಾಲ ಎಲ್ಲನೂ ಒಟ್ಟಿಗೆ ಸಿಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಆಹಾ, ಎಸ್. ಓಕೆ, ಇವಾಗ ಎಸ್, ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿ ಟು ಈಟ್. ಅನ್ನ ಜೊತೆಯಲ್ಲೂ ತಿನ್ಬೋದು, ಚಪಾತಿ ಜೊತೆಯಲ್ಲೂ ತಿನ್ಬೋದು. ಆದರೆ ಇವಾಗ ನಮ್ಮ ಮಧ್ಯಾಹ್ನ ಊಟ ಆಗಿರೋದ್ರಿಂದ ನಾವು ಇದನ್ನು ಅನ್ನ ಜೊತೆ ತಿಂತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಅ ವೆರಿ ನೈಸ್ ಡಿಲಿಷಿಯಸ್ ಲಂಚ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮರೀಲೇ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ. ಯಾರು ಮನೆಗೆ ಗೆಸ್ಟ್ ಬಂದರೂ ಕೂಡ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು. ನಿಮಗೆ ಬೋರ್ ಆದಾಗ, ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಹೇಳಿದಾಗ, ಹೋಗೋಕ್ಕಾಗ್ತಿಲ್ಲ ಅಂದಾಗ ನೀವೇ ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು. ರೆಸ್ಟೋರೆಂಟ್ ಟೇಸ್ಟೇ ಕೊಡುತ್ತೆ ನಿಮಗೆ ಪನ್ನೀರ್ ಬಟರ್ ಮಸಾಲ ಅಂತ ಹೇಳ್ತಾ, ಇವತ್ತು ನಾನು ಇದನ್ನು ಬ್ಯಾಟಿಂಗ್ ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪಾ ರಾಯ್ಸ್ ಯೂಟ್ಯೂಬ್ ಚಾನಲ್. ಹೀಗೆ ಸ್ಪೆಷಲ್ ಡಿಶಸ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ನ ಮಡಿಬೇಡಿ. ಸೊ ಪ್ಲೀಸ್ ಲೈಕ್, ಶೇರ್ ದೀಪಾ ರಾಯ್ಸ್ ಯೂಟ್ಯೂಬ್ ಚಾನಲ್. ತುಂಬ ಹಸುವಾಗ್ತಿದೆ, ಅದಕ್ಕೆ ಫಾಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಡೋಂಟ್ ಫರ್ಗೆಟ್ ಟು ಕಮೆಂಟ್. ಏನೇ ಕಮೆಂಟ್ಸ್ ಇದ್ರೂ ನನ್ನ ವಾಟ್ಸಪ್ ನಂಬರ್ಗೆ ಕಮೆಂಟ್ ಮಾಡಿ. ನನ್ನ ವಾಟ್ಸಪ್ ನಂಬರ್ 9916333773ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.